ನಮಸ್ಕಾರಗಳರ ಇವತ್ತು ನಾನು ನಿಮ್ಮೆಲ್ಲರಿಗೋಸ್ಕರ ಕನ್ನಡದ ಕಂಠೀರವ ಎಕ್ಸ್‌ಪ್ರೆಸ್ ಬಸ್ ಲಿವರಿನ ತಂದಿದ್ದೀನಿ. ಯಾವ ಮೋಡ್ಗಪ್ಪ ಅಂದರೆ ನಮ್ಮ ಒಂದು KSRTC BS4 ಆಜಾದ್ ಬಿಲ್ಡ್ ಬಸ್ ಮೋಡ್ಗೆ ತಂದಿದ್ದೀನಿ. ಈ ಒಂದು ಲಿವರಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಐತೆ, ಚಿಂದಿ ಆಗೈತಾನೆ ಅಂತಲೇ ಹೇಳ್ಬೋದು. ಈ ಒಂದು ಲಿವರಿ ಮಾತ್ರ ಮಸ್ತಾಗೈತೆ, ಮಿಸ್ ಮಾಡಿದೆ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ಲಿವರಿ ಫುಲ್ HD ಆ್ಯಂಡ್ ಮಾಡಿಫಿಕೇಷನ್ ಲಿವರಿ ಆಗಿರುತ್ತೆ, ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಹಾಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಮೂಲಕ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟು ಎರಡಕ್ಕೂ ಫಾಲೋ ಮಾಡ್ಕೊಳ್ಳಿ. ವಾಟ್ಸಪ್ ಚಾನಲ್ ಪಾಸ್ವರ್ಡ್ ಆಗ್ತಿರ್ತೀನಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಗೆಳೆಯರ. ಇನ್ನು ಈ ನಮ್ಮ ಒಂದು ಬಸ್ ಮೋಡ್ನ ಅಂದರೆ ಲಿವರಿಯ ಫ್ರಂಟ್ ಲುಕ್ಕಲ್ಲಿ ನೋಡಿದ್ರೆ ವಾಯುವ್ಯ ಕರ್ನಾಟಕ ಸಾರಿಗೆ, ಆಮೇಲೆ ಹುಬ್ಬಳ್ಳಿ ಘಟಕ 1 ಅಂತಲೂ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಕೆಳಗಡೆಲ್ಲೂ ಒಂಚೂರು ಜಾಸ್ತಿನೇ ಗೊಂಬೆಗಳನ್ನ ಆ್ಯಡ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಅಲ್ಲೆಲ್ಲೂ ಎಮೋಜಿಸ್ ಎಲ್ಲನೂ ಆ್ಯಡ್ ಮಾಡಿದ್ದಾರೆ ಅಲ್ಲಿ. ಆಮೇಲೆ ಸಂಭವಾಮಿ ಯುಗೆ ಯುಗೆ ಅಂತಲೂ ಇಲ್ಲಿ ಹಾಕಿ ಶಿವಮೊಗ್ಗ, ಹರಿಹರ, ಹುಬ್ಬಳ್ಳಿ, ಹಾವೇರಿ, ರಾಣೆಬೆನ್ನೂರು, ಹೊನ್ನಾಳಿ ಅಂತ ರೂಟ್ ಬೋರ್ಡ್ನ ಹಾಕಿ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಇಲ್ಲಿ ಆ್ಯಡ್ ಮಾಡಿ, ಆಮೇಲೆ ಇಂಜಿನ್ ಬಾನೆಟ್ ಮೇಲೆ ಅಶೋಕ್ ಲೇಲ್ಯಾಂಡ್ ಅಂತ ಐತಲ್ಲ ಅದಕ್ಕೆ ರೆಡ್ ಕಲರ್ ಪೇಂಟಿಂಗ್ ಮಾಡಿ K63F0281 ಅಂತ ಪ್ಲೇಟ್ ನಂಬರ್ನ ಹಾಕಿ ಈ ರೀತಿ ನಮ್ಮ ಒಂದು ಬಸ್ನ ಫ್ರಂಟ್ ಲುಕ್ಕಲ್ಲಿ ಚಿಂದಿಯಾಗಿ ಕ್ರಿಯೇಟ್ ಮಾಡಿದರೆ. ಇನ್ನು ನೀವು ಸೈಡ್ ಲುಕ್ಕಲ್ಲಿ ನೋಡೋದಾದರೆ ಈ ಕಡೆ ಸೈಡ್ ಲುಕ್ಕೂ ಅಷ್ಟೇ ಫುಲ್ ಮಾಡಿಫಿಕೇಷನ್ ಇರುತ್ತೆ ಗಳರ, ಮಾತ್ರ ಮಸ್ತಾಗೈತೆ ಲಿವರಿ ಅಂತೂ ನೋಡ್ತಿದ್ರಲ್ಲ, ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ ಲಿವರಿ ನೋಡ್ತಿರ್ಬೋದು. ವಾಯುವ್ಯ ಕರ್ನಾಟಕ ಸಾರಿಗೆ, ಆಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆ ಇದು ಸಿಂಬಲ್ನು ಹಾಕಿ, ಆಮೇಲೆ ಫ್ರಂಟ್ ವೀಲ್ ಕ್ಯಾಪು ಹಳದಿ ಕಲರು, ಬ್ಯಾಕ್ ವೀಲ್ ಕ್ಯಾಪು ಒಂದು ಸ್ಟೀಲ್ ಕಲರ್ ವೀಲ್ ಕ್ಯಾಪ್ನ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಮೇಲ್ಗಡೆ ಚಿಕ್ಕ ಚಿಕ್ಕ ಗ್ಲಾಸ್, ಪ್ರತಿಯೊಂದು ಗ್ಲಾಸ್ಗೂ ಎರಡೆರಡು ಕರ್ನಾಟಕದ ಬಾವುಟನ ಹಾಕಿದ್ದಾರೆ. ಆಮೇಲೆ ಇಲ್ಲಿ ಡ್ರೈವರ್ ಡೋರ್ ಹತ್ರನೂ ಒಂದು ಕರ್ನಾಟಕದ ಬಾವುಟನ ಹಾಕಿದ್ದಾರೆ. ಸೈಡ್ ಲುಕ್ಕಲ್ಲಿ ಈ ರೀತಿ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ನೀವು ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ಬ್ಯಾಕ್ ಸೈಡು ನಿಮ್ಮ ಅಷ್ಟೇ ಗಳರ ಮಸ್ತಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಂಡು ಡಿಪ್ಲೈ ಮಾಡಿ ಯಾವ ರೀತಿ ಇದೆ ಅಂತ ಹೇಳಿ. ಕನ್ನಡದ ಕಂಠೀರವ ಮೇಲೆ ಅದ್ವೈತ ಸಾಮ್ರಾಜ್ಯ, ಆಮೇಲೆ ಹೊಸ ನೋಟ ಅಂತಲೂ ಹಾಕಿ ಹುಬ್ಬಳ್ಳಿ ಘಟಕ 1 ಅಂತಲೂ ಹಾಕಿದ್ದಾರೆ. ಆಮೇಲೆ ಹುಬ್ಬಳ್ಳಿ, ಹಾವೇರಿ, ಶಿವಮೊಗ್ಗ, ಹೊನ್ನಾಳಿ, ರಾಣೆಬೆನ್ನೂರು, ಹರಿಹರ, ಹಾವೇರಿ ಅಂತ ರೂಟ್ ಬೋರ್ಡ್ನ ಹಾಕಿ NWKRTC KSRTC ಸಿಂಬಲ್, ಆಮೇಲೆ www.com nwkrtc.government.in ಅಂತಲೂ ಹಾಕಿದ್ದಾರೆ. K63F0281 ಅಂತ ಪ್ಲೇಟ್ ನಂಬರ್ನು ಆ್ಯಡ್ ಮಾಡಿ ಈ ರೀತಿ ನಮ್ಮ ಒಂದು ಲಿವರಿಯ ಬ್ಯಾಕ್ ಸೈಡಲ್ಲಿ ಕ್ರಿಯೇಟ್ ಮಾಡಿದ್ರೆ. ಇನ್ನು ನೀವು ಈ ಕಡೆ ಸೈಡ್ ಲುಕ್ನ ನೋಡಿದ್ರೆ ಈ ಕಡೆ ಸೈಡ್ ಲುಕ್ಕೂ ಅಷ್ಟೇ ಸೇಮ್, ಆ ಕಡೆ ಹಿಂಗಿತ್ತು ಈ ಕಡೆನೂ ಅದೇ ರೀತಿಯೇ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ, ಆಲ್ಮೋಸ್ಟ್ ಎಲ್ಲ ಸೇಮ್ ಟು ಸೇಮೇ ಇರುತ್ತೆ. ವಾಯುವ್ಯ ಕರ್ನಾಟಕ ಸಾರಿಗೆ, ಆಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಿಂಬಲ್ಲು, ಆಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರಂಟ್ ವೀಲ್ ಕ್ಯಾಪು ಹಳದಿ ಕಲರು, ಬ್ಯಾಕ್ ವೀಲ್ ಕ್ಯಾಪು ಸ್ಟೀಲ್ ಕಲರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಮೇಲ್ಗಡೆ ಎಲ್ಲ ಚಿಕ್ಕ ಚಿಕ್ಕ ಗ್ಲಾಸಸ್ಗಳಿಗೆಲ್ಲನೂ ಕರ್ನಾಟಕ ಫ್ಲ್ಯಾಗು, ಎರಡೆರಡು ಫ್ಲ್ಯಾಗು ಒಂದೊಂದು ಗ್ಲಾಸಸ್ಗಳಿಗೆ ಆ್ಯಡ್ ಮಾಡಿ ಈ ರೀತಿ ಮಸ್ತಾಗಿ ನಮ್ಮ ಒಂದು ಲಿವರಿನ ಕ್ರಿಯೇಟ್ ಮಾಡಿದರೆ ಗಳರ ನೋಡ್ತಿರ್ಬೋದು. ಇನ್ನು ಫ್ರಂಟು ಬ್ಯಾಕು ಸೈಡೆಲ್ಲ ನೋಡಿದ್ರಲ್ಲ. ಇನ್ನು ಕ್ಯಾಬಿನಲ್ಲಿ ನೀವು ನೋಡಿದ್ರೆ ಕ್ಯಾಬಿನ್ ಅಷ್ಟೇ ಗಳರ ನೆಕ್ಸ್ಟ್ ಲೆವೆಲ್ ಐತೆ. ಕ್ಯಾಬಿನಲ್ಲೂ ನೋಡ್ತಿರ್ಬೋದು, ಚಿಂದಿ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಈ ಒಂದು ಲಿವರಿ ಅಂತೂ ನಮ್ಮ ಒಂದು ಆಜಾದ್ ಬಿಲ್ಡ್ ಬಸ್ ಮೋಡ್ಗೆ. ಇನ್ನು ಈ ಒಂದು ಬಸ್ ಮೋಡ್ನ ಫ್ರಂಟು ಬ್ಯಾಕು ಸೈಡ್ ಲುಕ್ಕು ಎಲ್ಲನೂ ನೀವು ನೋಡಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಇನ್ನು ಗೆಳೆಯರ ಈ ಒಂದು KSRTC BS4 ಆಜಾದ್ ಬಿಲ್ಡ್ ಬಸ್ ಮೋಡ್ ಏನಿದೆ, ಈ ಒಂದು ಬಸ್ ಮೋಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣ ಮಾಹಿತಿನ ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಗೆಳೆಯರ. ನೀವು ಆ ಒಂದು ವಿಡಿಯೋನ ನೋಡಿ ಈ ಒಂದು KSRTC BS4 ಬಸ್ ಮೋಡ್ನ ಡೌನ್ಲೋಡ್ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. KSRTC BS4 ಆಜಾದ್ ಬಿಲ್ಡ್ ಬಸ್ ಮೋಡ್ ಹೌ ಟು ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳೋ ವಿಡಿಯೋ ಬರುತ್ತೆ. ಆ ಒಂದು ವಿಡಿಯೋನ ನೀವು ಪೂರ್ತಿ ನೋಡಿಬಿಟ್ಟು ಈ ಒಂದು ಬಸ್ ಮೋಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನೋಡಿದ್ರಲ್ಲ ಈ ನಮ್ಮ ಒಂದು ಲಿವರಿ ಯಾವ ರೀತಿ ಇತ್ತು ಹೇಗಿತ್ತು ಅಂತ. ಇನ್ನು ಈ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಮೊದಲು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಹಾಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಗೆಳೆಯರ, ಇನ್ನು ಬನ್ನಿ ನಮ್ಮ ಒಂದು ಕನ್ನಡದ ಕಂಠೀರವ ಎಕ್ಸ್‌ಪ್ರೆಸ್ ಲಿವರಿನ ಯಾವ ರೀತಿ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡಿಯಾ ಗೇಮ್ಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಇನ್ನು ಬನ್ನಿ ಮೊದಲಿಗೆ ಈ ನಮ್ಮ ಒಂದು ಬಸ್ನ ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳೋಣ ಗೆಳೆಯರ.
ಇನ್ನು ಈಗ ನೀವೇ ನನ್ನ ವೀಡಿಯೋ ನೋಡ್ತಿದ್ದೀರೋ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕನ್ನಡದ ಕಂಠೀರವ ಎಕ್ಸ್‌ಪ್ರೆಸ್ ಲಿವರಿ ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವಿಡಿಯೋ ಓಪನ್ ಆಗುತ್ತೆ. ಈ ಒಂದು ವಿಡಿಯೋನ ನೀವು ಪೂರ್ತಿ ನೋಡಬೇಕು ಗೆಳೆಯರ. 3.5 ನಿಮಿಷ ಇದೆ ವಿಡಿಯೋ. ಪೂರ ಈ ಒಂದು ವಿಡಿಯೋನ ನೋಡಿ, ಯಾಕಂದರೆ ಈ ಒಂದು ಲಿವರಿಗೆ ಪಾಸ್ವರ್ಡ್ ಇದೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಪೂರ್ತಿ ನೋಡಿಬಿಟ್ಟು ಪಾಸ್ವರ್ಡ್ನ ಕಂಡುಹಿಡ್ಕೊಳ್ಳಿ. ಈಗ ಇವರೊಂದು ಚಾನಲ್ನ ಹೆಸರಿನ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಮೇಲ್ಗಡೆ ಸ್ಕ್ರಾಲ್ ಮಾಡಿ ಮೋರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಲಿವರಿ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಕಾಣಿಸ್ತಿದೆ ಲಿವರಿ ಲಿಂಕ್ ಅಂತ, ಅದ್ರ ಮೇಲ್ಗಡೆ ಒಂದ್ಸಲ ಕ್ಲಿಕ್ ಮಾಡಿ. ಈ ರೀತಿ ನಮ್ಮ ಒಂದು ಲಿವರಿ ಲಿಂಕು ಓಪನ್ ಆಗುತ್ತೆ. ನೀವು ಸ್ವಲ್ಪ ವೆಯ್ಟ್ ಮಾಡಿದ ನಂತರ ನಮ್ಮ ಒಂದು ಲಿವರಿ ಲಿಂಕ್ ಲೋಡ್ ಆಗುತ್ತೆ. ಈ ರೀತಿ ಬರುತ್ತೆ. ನೀವು ಸ್ವಲ್ಪ ಗೆಳೆಯರಲ್ಲಿ ಏನು ಮಾಡಬೇಕಪ್ಪ ಅಂತ ಅಂದರೆ, ಇಲ್ಲಿ ನಿಮಗೆ ಈ ರೀತಿ ಬಂದಾಗ ಸ್ವಲ್ಪ ನೀವು ಝೂಮ್ ಮಾಡ್ಕೊಬೇಕು ಗೆಳೆಯರ. ಸ್ವಲ್ಪ ನೀವು ಝೂಮ್ ಮಾಡಿದ್ಮೇಲೆ ಇಲ್ಲಿ ನೇಮ್ ಪಕ್ಕ ಒಂದು ಬಾಕ್ಸ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಬಾಕ್ಸ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ಗೆಳೆಯರ ಈ ಕಡೆ ಝೂಮ್ ಮಾಡಬೇಕಾಗುತ್ತೆ. ಈ ಕಡೆ ಸೈಡಲ್ಲಿ ನಿಮಗೆ ಒಂದು ಹ್ಯಾರೋ ಮಾರ್ಕ್ ಬರುತ್ತೆ, ನೋಡ್ತಿರ್ಬೋದು. ಇಲ್ಲಿ ಒಂದು ಮಾರ್ಕ್ ಬಂದಿದೆ, ಅದರ ಮೇಲ್ಗಡೆ ಕ್ಲಿಕ್ ಮಾಡಿ. ಆಮೇಲೆ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಇನ್ನೊಂದು ಪೇಜ್ ಬರುತ್ತೆ. ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಡೌನ್ಲೋಡ್ ಸಿಂಬಲ್ನ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿದ ನಂತರ ಈ ರೀತಿ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಲಿವರಿ ಡೌನ್ಲೋಡ್ ಆಗುತ್ತೆ. ನೋಡ್ತಿರ್ಬೋದು ಗೆಳೆಯರ, ಆಟೋಮೆಟಿಕ್ಕಾಗಿ ನಮ್ಮ ಒಂದು ಲಿವರಿ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಅಷ್ಟೇ ಇದೇ ಥರನೇ ನಮ್ಮ ಒಂದು ಲಿವರಿನ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರ. ಇನ್ನು ನಾನು ನಿಮಗೆ ಆಗಲೇ ಹೇಳ್ದಂಗೆ ನಮ್ಮ ಒಂದು ಗೇಮ್ನ ಹೆಸರು ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಂತ. ಈ ಒಂದು ಗೇಮು ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಮಗೆ ಝೆಡ್ ಅಚೀವರ್ ಅನ್ನೋ ಒಂದು ಆ್ಯಪ್ ಬೇಕು. ಆ ಒಂದು ಆ್ಯಪ್ನು ಅಷ್ಟೇ ಗೆಳೆಯರ ಗೂಗಲ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಆರಾಮಾಗಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಓಪನ್ ಮಾಡಿ ಗೆಳೆಯರ. ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿ ನಮ್ಮ ಒಂದು ಗೇಮ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೇಲ್ಗಡೆ ಸ್ಕ್ರಾಲ್ ಮಾಡಿ, ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಸ್ವಲ್ಪ ಮೇಲ್ಗಡೆ ಸ್ಕ್ರಾಲ್ ಮಾಡಿ. ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಸ್ವಲ್ಪ ನೀವು ಸ್ಕ್ರಾಲ್ ಮಾಡಬೇಕಾಗುತ್ತೆ ಗೆಳೆಯರ. ಇಲ್ಲಿ ಜಾಸ್ತಿ ಫೈಲ್ಸ್ ಇದ್ದರೆ ಬೇಗ ಸಿಗುತ್ತೆ, ಜಾಸ್ತಿ ಇದ್ದರೆ ಲೇಟ್ ಸಿಗೋದು. ಕಡಿಮೆ ಫೈಲ್ಸ್ ಇದ್ದರೆ ಸ್ವಲ್ಪ ಬೇಗ ಸಿಗುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ NWKRTC decorated.zip ಅಂತ ಇದೆ ನೋಡಿ, NWKRTC decorated.zip ಅಂತ. ಅದ್ರ ಮೇಲ್ಗಡೆ ಒಂದ್ಸಲಿ ಕ್ಲಿಕ್ ಮಾಡಿ. ಆಮೇಲೆ ಎರಡನೇ ಆಪ್ಷನ್ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಐತಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಪಾಸ್ವರ್ಡ್ನ ಇಲ್ಲಿ ಹಾಕ್ಬಿಟ್ಟು ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಲಿವರಿ ಅಲ್ಲೇ ಎಕ್ಸ್ಟ್ರಾಕ್ಟ್ ಆಗಿ ಬಂದಿರುತ್ತೆ. ನೋಡ್ತಿರ್ಬೋದು, ಇಲ್ಲಿ ಬಂದಿದೆಯಲ್ಲ, ಈ ರೀತಿ ಬಂದಿರುತ್ತೆ ಗೆಳೆಯರ. ನೋಡ್ತಿದ್ರಲ್ಲ, ಈ ರೀತಿ ಆಲ್ರೆಡಿ ಬಂದಿರುತ್ತೆ. ನೀವು ಅಷ್ಟೇ ಈ ಥರ ಡೌನ್ಲೋಡ್ ಮಾಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಾನು ನಿಮಗೆ ಆಗಲೇ ಹೇಳ್ದಂಗೆ ನಮ್ಮ ಒಂದು ಗೇಮು ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಂತ ಇನ್ನೊಂದ್ಸಲಿ ಹೇಳಿದ್ದೀನಿ. ಈಗ ನೀವು ಗೇಮ್ನ ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಓಪನ್ ಮಾಡಿ. ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅನ್ನೋರು ಇವಾಗ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ನಮ್ಮ ಒಂದು ಗೇಮು ಓಪನ್ ಆಗೋದಕ್ಕೂ ಮೊದಲಿಗೆ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಅಲ್ಲಿಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಂತಲೇ ಹೇಳ್ತಾ ಇರ್ತೀನಿ. ನೀವು ಯಾರು ಸಬ್ಸ್ಕ್ರೈಬೇ ಮಾಡ್ಕೊಳೋದಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೀವು ನೋಡ್ತಿದ್ರಲ್ಲ, ನಮ್ಮ ಒಂದು ಗೇಮು ಲೋಡ್ ಆಗ್ತಿದೆ. ನೀವು ಕರ್ನಾಟಕ ಟ್ರಾಫಿಕ್ ಮೋಡ್ ಹಾಕ್ಕೊಂಡಿದ್ರೆ ಈ ರೀತಿ ಬಂದಿರುತ್ತೆ. ಟ್ರಾಫಿಕ್ ಮೋಡ್ ಏನು ಯೂಸ್ ಮಾಡ್ತಾರೆ ಅಂದರೆ ಡಿಫಾಲ್ಟಾಗಿ ಇರುತ್ತೆ. ನೋಡ್ತಿದ್ದೀರಲ್ಲ, ನಾನು ಆಗಲೇ ಹೇಳ್ದಂಗೆ ನಾನು ಹೇಳ್ದಂಗೆ ಆ ಒಂದು ವೀಡಿಯೋನ ನೋಡಿದರೆ ಈ ಒಂದು ಬಸ್ ಮೋಡ್ನ ಈ ರೀತಿ ಬಂದಿರುತ್ತೆ ನಮ್ಮ ಒಂದು ಗ್ಯಾರೇಜ್ಗೆ. ನಾನು ಹೇಳಿದ ವೀಡಿಯೋ ನೋಡಿದರೆ. ಇನ್ನು ಈ ಒಂದು ಬಸ್ ಮೋಡ್ಗೆ ನಮ್ಮ ಒಂದು ಕನ್ನಡದ ಕಂಠೀರವ ಎಕ್ಸ್‌ಪ್ರೆಸ್ ಲಿವರಿನ ಅಂದರೆ ಬಸ್ ಪೇಂಟ್ನ ಯಾವ ರೀತಿ ಹಾಕೊಳ್ಳೋದು ಅಂದರೆ, ಇವರ ಒಂದು ಗ್ಯಾರೇಜ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ಪೇಂಟ್ನ ಸಿಂಬಲ್ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಆಮೇಲೆ ಬ್ರೌಸ್ ಲಿವರಿ ಅಂತ ಐತಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನಿಮಗೆ ಡಿವೈಸ್ ಗ್ಯಾಲರಿ ಅಂತ ಬರುತ್ತೆ. ಡಿವೈಸ್ ಗ್ಯಾಲರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಸಾರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫಸ್ಟ್ಗೆ ಈ ನಮ್ಮ ಒಂದು ಲಿವರಿ ಬಂದಿರುತ್ತೆ. ನೋಡ್ತಿರ್ಬೋದು, ಮೊದಲಿಗೆ ಬಂದಿದೆ ನಮ್ಮ ಒಂದು ಲಿವರಿ. ಅದ್ರ ಮೇಲ್ಗಡೆ ಒಂದ್ಸಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ನಮ್ಮ ಒಂದು ಬಸ್ಗೆ ಬಂದು ಅಪ್ಲೈ ಆಗುತ್ತೆ. ಇಲ್ಲಿ ಅಪ್ಲೈ ಅಂತ ಹಸಿರು ಕಲರ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು ಯೂಸ್ ಮಾಡೋಣ ಫ್ರೀನೋ, ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಸೆಲೆಕ್ಷನ್ ಮಾಡಿಕೊಂಡ್ರೆ ಮುಗೀತು. ಈ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡಿಯಾ ಗೇಮ್ಗೆ ಕನ್ನಡದ ಕಂಠೀರವ ಎಕ್ಸ್‌ಪ್ರೆಸ್ ಲಿವರಿ ಬಂದು ಆ್ಯಡ್ ಆಗಿರುತ್ತೆ. ಇದಿಷ್ಟು ಆಗಿತ್ತು ಗೆಳೆಯರೆ ಈ ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗೆಳೆಯರೆ.